ತಾರಕ್, ಐ ಆಮ್ ಸಾರಿ. ನಾನು ಹಾಗೆ ಹೇಳ್ದೆ ಅಂತ ಈಗ ಬೇಡ ಅಂತಿದ್ಯಾ ಅಲ್ವಾ ಅಂತ ಕೇಳಿದ್ಲು ಪರಿ. ನೋ ಬೇಬಿ, ನೀನಿನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ಅಷ್ಟೆ. ಏನೇನೋ ಯೋಚನೆ ಮಾಡಬೇಡ ಅಂತ ಪರಿಯನ್ನ ತನ್ನ ಎದೆ ಮೇಲೆ ಮಲಗಿಸ್ಕೊಂಡ ತಾರಕ್. ಅವಳ ತಲೆಯನ್ನ ನೇವರಿಸ್ತಾ ನಿದ್ರೆಗೆ ಜಾರಿದ್ರೆ ಪರಿ ಕೂಡ ನಿಧಾನವಾಗಿ ಕಣ್ಮುಚ್ಚಿದ್ಲು. ಪ್ಯಾಲೇಸ್ನಲ್ಲಿ ಮದುವೆ ಸಂಭ್ರಮಗಳು ಶುರುವಾದ್ವು. ಭವನಕ್ಕೆ ಪೂರ್ತಿ ಪೇಂಟ್ ಮಾಡಿಸ್ಬೇಕು ಅಂತ ಸುಮತಿ ಅವರು ಹಠ ಹಿಡ್ದಿದ್ರಿಂದ ಮನೆಯವರೆಲ್ಲರೂ ವಾರಗಳ ಕಾಲ ಔಟ್ ಹೌಸ್ಗೆ ಶಿಫ್ಟ್ ಆದ್ರು. ಔಟ್ ಹೌಸ್ ಕೂಡ ಚಿಕ್ಕದೇನಲ್ಲ. 4 ರೂಮ್ಗಳು, 2 ಹಾಲ್ಗಳು, ಅಡುಗೆ ಮನೆ ಮತ್ತೆ ಗಾರ್ಡನ್ ಎಲ್ರಿಗೂ ಇರೋಕೆ ಸಾಕಾಗಿತ್ತು. ಪ್ಯಾಲೇಸ್ಗಿಂತ ಈ ಚಿಕ್ಕ ಮನೆಯಲ್ಲಿ ಎಲ್ರಿಗೂ ತುಂಬಾ ಸಂತೋಷವಾಗಿತ್ತು. ಮಕ್ಕಳೆಲ್ಲರೂ ಹಾಲ್ನಲ್ಲಿ ಆಟ ಆಡ್ತಾ ಇದ್ರು. ಹೆಂಗಸರೆಲ್ಲರೂ ಅಡ್ಗೆ ಮನೆಯಲ್ಲಿದ್ರು. ತಾರಕ್, ಧೀರಜ್, ಆಂಟೋನಿ ಮತ್ತು ಮದುವೆ ಕೆಲಸಕ್ಕೆ ಬಂದ ಇರ್ಫಾನ್ ಸೇರಿದಂತೆ ಗಂಡಸರೆಲ್ಲರೂ ಯಾವ್ದಾದ್ರೂ ಕೆಲಸದ ಬಗ್ಗೆ ಮಾತಾಡ್ತಾ ತಿರುಗ್ತಲೇ ಇದ್ರು. ಮದುವೆ ಮನೆ ಅಂದ್ರೆ ಇದೆ ಅಲ್ವಾ, ಸಂಭ್ರಮ ಅಂದ್ರೆ ಇದೆ ಅಲ್ವಾ ಅಂತ ಎಲ್ರಿಗೂ ಅನ್ಸಿತ್ತು. ಮೊದಲು ಹೆಂಗಸರ ಶಾಪಿಂಗ್ ನಿಂದ ಕೆಲಸಗಳು ಶುರುವಾದ್ವು. ಡಿಸೈನರ್ಗಳು ಬಂದು ಎಲ್ರಿಗೂ ಏನ್ ಬೇಕು, ಯಾವ ತರಹದ ಡಿಸೈನ್ಗಳು, ಬಟ್ಟೆ ಪ್ಯಾಟರ್ನ್ಗಳು, ಹೀಗೆ ಎಲ್ಲವನ್ನ ನೋಟ್ ಮಾಡ್ಕೊಂಡ್ರು. ದೆಹಲಿಯ ದೊಡ್ಡ ವಜ್ರಗಳ ವ್ಯಾಪಾರಿ ಖುದ್ದಾಗಿ ಬಂದು ಪರಿಗಾಗಿ ಡೈಮಂಡ್ ಜ್ಯುವೆಲ್ರಿ ಮತ್ತೆ ಮನೆಯ ಎಲ್ರಿಗೂ ಆಭರಣಗಳ ಆರ್ಡರ್ ತೆಗೆದುಕೊಂಡು ಹೋದ್ರು. ಪರಿಗಾಗಿ ಲೇಟೆಸ್ಟ್ ಡಿಸೈನ್ಗಳು ಮತ್ತೆ ಅಪರೂಪದ ವಜ್ರಗಳಿಂದ ಕೂಡಿದ ಆಭರಣಗಳನ್ನ ತಯಾರಿಸೋಕೆ ತಾರಕ್ ವಿಶೇಷವಾಗಿ ಹೇಳಿದ್ದ. ಇನ್ನು ಮಕ್ಕಳ ಸಂತೋಷ ಸಂಭ್ರಮವಂತೂ ಹೇಳತೀರದಾಗಿತ್ತು. ರಾಯಲ್ ವಿನ್ಯಾಸದೊಂದಿಗೆ ತಾರಕ್ ಮತ್ತೆ ಪರಿ ಹೆಸರಿನಲ್ಲಿ ಚಿನ್ನದ ಮದುವೆ ಕಾರ್ಡ್ಗಳು ಆರ್ಡರ್ ಆಗಿದ್ವು. ವಿವಿಧ ರೀತಿಯ ಹೂಗಳು ದೇಶ ವಿದೇಶಗಳಿಂದ ಡೆಕೋರೇಷನ್ಗಾಗಿ ಆಮದಾಗ್ತಿದ್ವು. ವಿಶೇಷ ಅತಿಥಿಗಳಿಗಾಗಿ ವಿಶೇಷವಾಗಿ ಗಿಫ್ಟ್ನೊಂದಿಗೆ ಕೆಲವು ಕಾರ್ಡ್ಗಳು ಕೂಡ ತಯಾರಾಗಿದ್ವು. ತಾರಕ್ ಸ್ವತಃ ಹೋಗಿ ಆಹ್ವಾನಿಸಿದ್ದ ಅವರನ್ನೆಲ್ಲ. ಬಿಸ್ನೆಸ್ ಫೀಲ್ಡಲ್ಲಿ ತಾರಕ್ ಭೂಪತಿ ಮದ್ವೆ ಒಂದು ಚಿಕ್ಕ ವಿಷಯವೇನೂ ಅಲ್ಲ. ಡಾನ್ ಮೀಡಿಯಾಕ್ಕೆ ಅಧಿಕೃತ ನೋಟ್ ಕೂಡ ರಿಲೀಸ್ ಮಾಡಿದ್ದ. ಗಣ್ಯರಿಗೆ ಮದುವೆ ಆಹ್ವಾನಗಳು ತಲುಪಿದ್ವು. ಮಕ್ಕಳಿಗಾಗಿ ವಿಶೇಷವಾಗಿ ಡಿಸೈನರ್ನ ಇಟ್ಕೊಂಡು ಔಟ್ಫಿಟ್ಸ್ ಡಿಸೈನ್ ಮಾಡಿಸ್ತಿದ್ಲು ಪರಿ. ಬೆಲೆ ಬಾಳೋ ಪೇಂಟಿಂಗ್ಗಳಿಂದ ಮತ್ತೆ ವಿವಿಧ ಬಣ್ಣಗಳ ವಿದ್ಯುತ್ ದೀಪಗಳಿಂದ ಮದುಮಗಳಂತೆ ಕಂಗೊಳಿಸ್ತಾ ಇತ್ತು ತಾರಕ್ ಭೂಪತಿ ಸಂಸ್ಥಾನ. ಪ್ಯಾಲೇಸ್ ಪಕ್ಕದಲ್ಲಿದ್ದ 2.5 ಎಕರೆ ಜಾಗದಲ್ಲಿ ಮದುವೆ ಮಂಟಪ ರೆಡಿ ಆಗ್ತಿತ್ತು. ಬಂದ ಅತಿಥಿಗಳಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಆಂಟೋನಿ ಎಲ್ಲಾ ವ್ಯವಸ್ಥೆಗಳನ್ನ ಹತ್ತಿರದಿಂದ ನಿಂತು ನೋಡ್ಕೊಳ್ತಾ ಇದ್ದ. ಸರ್, ಜ್ಯೂಸ್. ಆ ಮಾತ್ ಕೇಳಿದ ಆಂಟೋನಿ ಕೆಲಸಗಾರಿಗೆ ಏನು ಎಲ್ಲಿರ್ಬೇಕು ಅಂತ ಹೇಳ್ತಾ ಇದ್ದವನು ಹಿಂದಿರುಗಿ ನೋಡ್ದ. ಕೈಯಲ್ಲಿ ಟ್ರೇ ಹಿಡ್ಕೊಂಡು ಭಯಭೀತ ಕಣ್ಣುಗಳಿಂದ ಎದುರು ನೋಡ್ತಾ ಇದ್ಲು ಅನನ್ಯ. ಆ ಹುಡುಗಿ ತುಂಬಾ ಭಯ ಪಡ್ತಾಳೆ. ಮಕ್ಕಳ ಹತ್ರ ಹೊರತು ಬೇರೆ ಯಾರ ಜೊತೆಯೂ ಅವಳು ಮಾತಾಡೋದಿಲ್ಲ. ಥ್ಯಾಂಕ್ಸ್ ಅಂತ ಹೇಳಿ ಆಂಟೋನಿ ಗ್ಲಾಸ್ ತೆಗೆದುಕೊಂಡ. ಕೆಲಸದವರ ಸಹಾಯದಿಂದ ಕೆಲಸಗಾರಿಗೆ ಜ್ಯೂಸು, ಕುಡಿಯೋ ನೀರು, ಟೀ, ಕಾಫಿ ಕೊಡ್ತಿದ್ಲು ಅನನ್ಯ. ಅನನ್ಯ ಎಲ್ರನ್ನೂ ಆತ್ಮೀಯವಾಗಿ ಮಾತಾಡಿಸ್ತಾ ದೂರದಲ್ಲಿರೋರಿಗೆ ತಾನೇ ತಗೊಂಡು ಹೋಗಿ ಕೊಡೋದನ್ನ ನೋಡ್ತಾ ಇದ್ದ ಆಂಟೋನಿ. ಎಲ್ರಿಗೂ ಕೊಟ್ಟು ಬರೋವಾಗ ಅನನ್ಯ ಒಮ್ಮೆ ಹಿಂದಿರುಗಿ ನೋಡಿದ್ಲು. ಬ್ಲ್ಯಾಕ್ ಯೂನಿಫಾರ್ಮ್ನಲ್ಲಿ, ಹಾಫ್ ತೋಳಿನ ಶರ್ಟ್ನಲ್ಲಿ, ನೇರವಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ತಾನು ಮಾಡ್ತಾ ಇದ್ದ ಕೆಲಸದ ಮೇಲೆ ಮಾತ್ರವೇ ಗಮನವಿಟ್ಟು ಯಾವುದು ಎಲ್ಲಿ ಇರಬೇಕು ಅಂತ ಯೋಜನೆಯಿಂದ ಹೇಳ್ತಿದ್ದ ಆಂಟೋನಿ. ಪ್ಯಾಲೇಸಿಗೆ ಕರೆತಂದ ಮೊದಲನೇ ದಿನವೇ ಅನನ್ಯ ಆಂಟೋನಿಯನ್ನ ನೋಡಿ ಹೆದ್ರಿದ್ಲು. ಅವನ ಎತ್ತರದ ಗಡಸು ದೇಹ ಮತ್ತೆ ಯಾವುದೇ ವಿಷಯವನ್ನ ತೀಕ್ಷ್ಣವಾಗಿ ನೋಡೋ ಅವನ ಕಣ್ಣುಗಳನ್ನ ನೋಡಿ ಹೆದರ್ತಾ ಇದ್ಲು ಅನನ್ಯ. ಆದ್ರೆ ಬಂದ ಕೆಲವು ದಿನಗಳಲ್ಲಿ ಅವಳ ಆ ಅಭಿಪ್ರಾಯ ಬದಲಾಯಿತು. ಹೆಂಗಸ್ರ ಜೊತೆ, ಅದರಲ್ಲೂ ಪ್ಯಾಲೇಸ್ನಲ್ಲಿರೋ ಹೆಂಗಸ್ರ ಜೊತೆಗೆ ಆಂಟೋನಿ ಎಷ್ಟು ಮೃದುವಾಗಿ ಮಾತಾಡ್ತಾನೆ, ಮಕ್ಕಳ ಜೊತೆ ಚಿಕ್ಕ ಮಗುವಿನಂತೆ ಬೆರೆತು ಎಷ್ಟು ಖುಷಿಯಿಂದ ಆಡ್ತಾನೆ ಅನ್ನೋದನ್ನ ಕಣ್ಣಾರೆ ನೋಡಿದ್ಲು. ಅದು ಅವಳನ್ನ ಆಶ್ಚರ್ಯಗೊಳಿಸಿತ್ತು. ಕೆಲಸದವರಿಗೆ ಕೆಲಸಗಳನ್ನ ಹಂಚೋವಾಗ
ತಾರಕ್ ಏನಾದ್ರೂ ಕೆಲ್ಸವನ್ನ ಹೇಳ್ದಾಗ ಅಥವಾ ಆದೇಶಿಸಿದಾಗ ವಿನಯದಿಂದ ಮತ್ತೆ ಶ್ರದ್ಧೆಯಿಂದ ಕೇಳ್ತಾ ಇದ್ದ ಆಂಟೋನಿಯಲ್ಲಿ ಸೇವಕನ ಭಕ್ತಿ ಮತ್ತೆ ಕೆಲ್ಸದ ಬಗ್ಗೆ ಇರೋ ಆಸಕ್ತಿಯನ್ನ ಗಮನಿಸಿದ ಅನನ್ಯಾಗೆ ಆಂಟೋನಿ ಬಗ್ಗೆ ಸ್ವಲ್ಪ ಸ್ವಲ್ಪವಾಗಿ ಭಯ ಕಡಿಮೆ ಆಗಿ ಗೌರವ ಶುರುವಾಯ್ತು. ಅವಳು ಇಲ್ಲಿಗೆ ಬಂದ ದಿನ ರೂಮ್ ತೋರ್ಸೋಕೆ ತಾರಕ್ ಆಂಟೋನಿಗೆ ಹೇಳಿದಾಗ ಅವನ್ ಜೊತೆಗೆ ಹೋಗಿದ್ಲು ಅನನ್ಯ. ಇಲ್ಲಿ ಯಾವುದೇ ಸಮಸ್ಯೆ ಬರಲ್ಲ, ಆದ್ರೆ ಮನೆಯಲ್ಲಿರೋ ಯಾರಿಗಾದ್ರೂ ನಿನ್ನಿಂದ ಏನಾದ್ರೂ ಚಿಕ್ಕ ಹಾನಿ ಆದ್ರೂ ನೀನು ಜೀವಂತವಾಗಿ ಇಲ್ಲಿಂದ ಹೋಗಲ್ಲ ಅಂತ ಆಂಟೋನಿ ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟಾಗ ಮನೆ ಮತ್ತೆ ಮನೆಯವ್ರ ಮೇಲೆ ಅವನಿಗಿರೋ ಪ್ರೀತಿ ಮತ್ತೆ ಜವಾಬ್ದಾರಿಗಳು ತಿಳಿತು ಅನನ್ಯಾಗೆ. ನಿಧಾನವಾಗಿ ಆಂಟೋನಿಯನ್ನ ಗಮನಿಸ್ತಾ ಅವನು ಕಂಡ್ರೆ ಸಾಕು ಅವಳಿಗೆ ಗೊತ್ತಿಲ್ಲದಂತೆಯೇ ಅಡಗಿಕೊಂಡು ನೋಡೋಕೆ ಶುರು ಮಾಡ್ತಿದ್ಲು ಅನನ್ಯ. ಈಗ್ಲೂ ಕೂಡ ಹಾಗೆಯೇ ನೋಡ್ತಾ ಇದ್ದ ಅನನ್ಯ ಕಣ್ಣುಗಳು ಆಂಟೋನಿ ಮೇಲೆ ಬಿದ್ದಿರ್ಬೇಕು. ಇದ್ದಕ್ಕಿದ್ದಂತೆ ಹಿಂದಿರುಗಿ ನೋಡ್ದ ಆಂಟೋನಿ. ಅವನು ತನ್ನನ್ನ ನೋಡ್ದ ಅಂತ ತಿಳಿದ ಕೂಡ್ಲೆ ಅವಳ ಮೈ ನಡುಗಿತ್ತು. ತಕ್ಷಣ ಹಿಂದಕ್ಕೆ ತಿರುಗಿ ಓಡ್ ಹೋದ್ಲು ಅನನ್ಯ. ಅವಳಲ್ಲಿನ ಆ ಕಂಗಾಲು ನೋಡಿ ಆಂಟೋನಿ ತುಟಿಗಳು ಸಣ್ಣಗೆ ಅರಳಿದ್ವು. ಅದಕ್ಕೆ ಒಂದ್ ಕಾರಣ ಕೂಡ ಇದೆ. ತಾರಕ್ ಕಷ್ಟಗಳು, ಬಾಲ್ಯದಲ್ಲಿ ಅವನ್ ಸುರಿಸಿದ ಕಣ್ಣೀರು ಮತ್ತೆ ನೋವುಗಳನ್ನ ನೋಡಿದ್ದ ಆಂಟೋನಿ ಕೂಡ ಅವನಂತೆಯೇ ಹೆಣ್ಣು ಮಕ್ಕಳಿಂದ ದೂರ ಆಗಿ ಮದುವೆಯ ಪ್ರಸ್ತಾಪವೇ ಇಲ್ಲದೆ ಬದುಕ್ಬೇಕು ಅನ್ಕೊಂಡಿದ್ದ. ಆದ್ರೆ ಅನಿರೀಕ್ಷಿತವಾಗಿ ತಾರಕ್ ಜೀವನಕ್ಕೆ ಪರಿ ಬಂದಿದ್ದು ಎಲ್ರಿಗಿಂತ ಹೆಚ್ಚಾಗಿ ಆಂಟೋನಿಗೆ ಸಂತೋಷ ತಂದಿತ್ತು. ಆದ್ರೆ ಅದು ಹೆಚ್ಚು ದಿನ ಉಳಿಲಿಲ್ಲ ಮತ್ತೆ ಅದಕ್ಕಿಂತ ಹೆಚ್ಚಿನ ನೋವನ್ನ ನೀಡಿತು. ನಂತರ ಅವರಿಬ್ರು ಬೇರ್ಪಟ್ಟಿದ್ರಿಂದ ಅವನ ಮನಸ್ಸು ಪ್ರೀತಿಯ ಕಡೆಗೆ ಒಲಿಲಿಲ್ಲ. ತಾರಕ್ನ ಕಷ್ಟಗಳಲ್ಲಿ ಜೊತೆಯಾಗಿರೋದು ತನ್ನ ಕರ್ತವ್ಯ ಅನ್ಕೊಂಡ ಅವನು. ಮತ್ತೆ ಖುಷಿ ರೂಪದಲ್ಲಿ ತಾರಕ್ ಕಳ್ಕೊಂಡಿದ್ದ ಸಂತೋಷಗಳು ಮರಳಿ ಬಂದಾಗ ಆಂಟೋನಿಗೆ ನೆಮ್ಮದಿ ಸಿಕ್ತು. ಪರಿ ಮತ್ತೆ ತಾರಕ್ ಮಕ್ಳ ಜೊತೆ ನಗ್ತಾ ಇರೋದು, ಪರಿ ಮೂಲಕ ತಾರಕ್ ಅನನ್ಯಾಳನ್ನ ಅರಮನೆಗೆ ಕರೆತರೋದು ಎಲ್ಲವೂ ವೇಗವಾಗಿ ನಡೆದು ಹೋದವು. ಬಂದ ದಿನವೇ ತಾರಕ್ ಆ ಹುಡುಗಿ ಜವಾಬ್ದಾರಿ ನಿಂದು ಆಂಟೋನಿ ಅಂತ ಹೇಳ್ದ. ತಾರಕ್ ಹೇಳಿದ್ರೆ ವಿಷ ಕುಡಿಯೋಕು ರೆಡಿ ಆಗೋ ಆಂಟೋನಿ ಅವನು ಹೇಳಿದಂತೆ ಅನನ್ಯಾಳ ಜವಾಬ್ದಾರಿಯನ್ನ ನೋಡ್ಕೊಳ್ತಾ ಇದ್ದಾನೆ. ಅನನ್ಯ ಸೂರ್ಯನಿಗೆ ಟೇಕ್ ಕೇರರ್ ಅಂತ ತಿಳಿದಾಗಿನಿಂದ ಪರಿಗೆ ಜೊತೆಯಾಗಿರೋದಕ್ಕೆ ಸಂತೋಷಪಟ್ಟ ಆಂಟೋನಿ ಅನನ್ಯ ಬಗ್ಗೆ ಉತ್ತಮ ಅಭಿಪ್ರಾಯವನ್ನ ಬೆಳೆಸ್ಕೊಂಡ. ಮಕ್ಕಳೊಂದಿಗೆ ಅನನ್ಯಾಳ ಮೃದು ಮಾತುಗಳು ಮತ್ತೆ ಸೂಕ್ಷ್ಮ ವರ್ತನೆ ಆಂಟೋನಿಯನ್ನ ಆಕರ್ಷಿಸಿದ್ವು. ಆದ್ರೆ ಆ ವಿಷಯವನ್ನ ಹೊರಗೆ ತೋರಿಸ್ಕೊಳ್ಳಿಲ್ಲ ಆಂಟೋನಿ. ಆದ್ರೆ ಇದೆಲ್ಲ ತಾರಕ್ಗೆ ತಿಳಿದೇ ಇರುತ್ತಾ? ಆಂಟೋನಿ ತನ್ನ ಜೀವನವನ್ನೆಲ್ಲ ತನಗೋಸ್ಕರವೇ ಮೀಸಲಿಟ್ಟಿದ್ದಾನೆ. ಅವನಿಗೆ ಒಳ್ಳೆ ಜೀವನ ಕೊಡಿಸ್ಬೇಕು ಅನ್ನೋದು ತಾರಕ್ನ ಆಸೆ. ಆ ಆಸೆಯಂತೆ ಅನನ್ಯ ಕಾಣಿಸಿದ್ಲು. ಇನ್ನು ಯೋಚನೆ ಮಾಡ್ಲಿಲ್ಲ ತಾರಕ್. ಹೀಗೆ ಅನನ್ಯ ಆಂಟೋನಿ ಜೋಡಿಯ ಮ್ಯಾಚ್ ಕೂಡ ನಡೀತಾ ಇದೆ ಅಂತ ಅರ್ಥ. ಆ ರಾತ್ರಿ ಮಕ್ಕಳು ಸ್ನಾನ ಮಾಡಿ ಊಟಕ್ಕೆ ಕುಳಿತರು. ಹೊರಗಡೆ ತೋಟದಲ್ಲಿ ಮಕ್ಕಳನ್ನ ಸುತ್ತ ಕೂರಿಸಿ ಬೆಳದಿಂಗಳಿನತ್ತ ತೋರಿಸ್ತಾ ಸುಮತಿ ಅವರು ಕತೆ ಹೇಳ್ತಿದ್ರೆ ಭಾನು ಮತ್ತೆ ಕೀರ್ತಿ ಅವರಿಗೆ ಊಟ ತಿನ್ನಿಸ್ತಿದ್ರು. ನೋಡೋ ಯಾರಿಗಾದ್ರೂ ಆ ದೃಶ್ಯ ಹಿತವಾಗಿ ತಮ್ಮ ಬಾಲ್ಯವನ್ನ ನೆನಪಿಸದೆ ಇರುದು. ಭದ್ರತಾ ಸಿಬ್ಬಂದಿ ಎಲ್ರೂ ಕೂಡ ಊಟ ಮಾಡಿ ಒಬ್ಬೊಬ್ರಾಗಿ ಬರ್ತಾ ಇದ್ರು. ಅರಮನೆಯಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಕಟ್ಟುನಿಟ್ಟಾದ ಭದ್ರತಾ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಯಾರು ಬಂದ್ರೂ 10 ಬಾರಿ ತಪಾಸಣೆ ಮಾಡಿದ ಮೇಲೆಯೇ ಪ್ಯಾಲೇಸ್ ಒಳಗೆ ಪ್ರವೇಶ ಮಾಡೋಕೆ ಸಾಧ್ಯ. ಮಕ್ಕಳು ಕತೆ ಕೇಳ್ತಾ ಊಟ ಮಾಡಿ ಹಾಯಾಗಿ ಮಲ್ಕೊಂಡ್ರೆ ದೊಡ್ಡವರು ಕೂಡ ಊಟ ಮುಗಿಸಿದ್ರು. ತಾರಕ್ ಇನ್ನೂ ಬಂದಿಲ್ವಾ ಪರಿ ಅಂತ ಸುಮತಿ ಅವರು ಕೇಳ್ತಿದ್ರೆ, ಮಿನಿಸ್ಟರ್ ಜೊತೆ ಮೀಟಿಂಗ್ ಇದೆ, ಅಲ್ಲೇ ಊಟ ಮಾಡಿ ಬರ್ತೀನಿ ಅಂದ್ರು ಅತ್ತೆ ಅಂತ ಹೇಳಿದ್ಲು ಪರಿ. ಓ ಹಾಗಾ, ಸರಿ, ನೀನು ಮತ್ತೆ ಭಾನು ಮಾತ್ರ ಇದ್ದೀರಾ, ಊಟ ಮಾಡಿ ಮಲ್ಕೊಳ್ಳಿ. ನಾಳೆ ಸಂಜೆ ಮೆಹಂದಿ ಕಾರ್ಯಕ್ರಮ ಇದೆ ಗೊತ್ತಲ್ಲ. ನೀನು ಹೆಚ್ಚು ಸುಸ್ತಾಗಿ ರೆಸ್ಟ್ಲೆಸ್ ಆಗಿದ್ರೆ ನಿಮ್ ಯಜಮಾನ ಎಲ್ರಿಗೂ ಬೆದರಿಕೆ ಹಾಕ್ತಾನೆ ಅಂತ ನಕ್ಕು ಹೋದ್ರು ಸುಮತಿ. ಭಾನು ಪರಿ ಜೊತೆ ಕೀರ್ತಿ ಕೂಡ ಸೇರ್ಕೊಂಡು
ಮಾರನೇ ದಿನ ಧರಿಸೋ ಬಟ್ಟೆಗಳು ಮತ್ತೆ ಆಭರಣಗಳನ್ನ ಎಲ್ರಿಗೂ ತೆಗೆದಿಟ್ಟು ಮಲ್ಕೊಳ್ತಿದ್ರು. ತಡರಾತ್ರಿ ಬಂದ ತಾರಕ್ ರೂಮಿಗೆ ಹೋದ. ಮಕ್ಕಳ ಪಕ್ಕದಲ್ಲಿ ಮಲಗಿದ್ಲು ಪರಿ. ಫ್ರೆಶ್ ಆಗಿ ಬಂದು ಮಕ್ಕಳಿಗೆ ಮುತ್ತಿಟ್ಟು ನಿದ್ರೆ ಮಾಡ್ತಿದ್ದ ಪರಿ ಕೆನ್ನೆಗೆ ಸಣ್ಣ ಮುತ್ತಿಟ್ಟು ಅವನು ಹೋಗ್ತಿದ್ದಾಗ ಅವನ ಕೈ ಹಿಡ್ಕೊಂಡ್ಲು ಪರಿ. ಮಲ್ಗಿಲ್ವಾ ನೀನು ಅಂತ ಕೇಳ್ದ ತಾರಕ್ ಅವಳ ಪಕ್ಕದಲ್ಲೇ ಕೂತ. ನಿಮ್ಮ ಮೀಸೆ ತಾಗಿ ಎಚ್ಚರ ಆಯ್ತು ಅಂತ ನಕ್ಲು ಪರಿ. ಕೆಲ್ಸದ ಒತ್ತಡದಿಂದ ಮಾತಾಡೋಕಾಗ್ತಿಲ್ಲ. ಆಲ್ಮೋಸ್ಟ್ ಎಲ್ಲಾ ಕೆಲ್ಸಗಳು ಮುಗ್ದಿವೆ. ನಾಳೆಯಿಂದ ನಿನ್ ಜೊತೆಗೆ ಇರ್ತೀನಿ ಅಂತ ಅವಳ ಕೈಗೆ ಮುತ್ತಿಡ್ತಾ ಹೆಲ್ತ್ ಹೇಗಿದೆ ಈಗ ಅಂತ ಕಾಳಜಿಯಿಂದ ಕೇಳ್ದ ತಾರಕ್. ಈಗ ಪರವಾಗಿಲ್ಲ ಅನ್ಲು ಅದೇ ಪ್ಯೂರ್ ಸ್ಮೈಲ್ನೊಂದಿಗೆ ಪರಿ. ನಾಳೆಯಿಂದ ಪ್ರತಿದಿನ ಒಂದು ಫಂಕ್ಷನ್, ಮೆಹಂದಿ, ಹಲ್ದಿ, ಸಂಗೀತ್, ಮದುವೆ ಮತ್ತೆ ಕೊನೆಯಲ್ಲಿ ರಿಸೆಪ್ಷನ್. ಅದೆಲ್ಲ ಆದ್ಮೇಲೆ ನಿನ್ನನ್ನು ಪರಿಚಯಿಸೋಕೆ ಒಂದು ವಿಶೇಷ ಪಾರ್ಟಿಯೂ ಇದೆ. ಎಲ್ಲದರಲ್ಲೂ ನೀನು ಮತ್ತೆ ಮಕ್ಕಳು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು. ತಾರಕ್ ಭೂಪತಿ ಭಾವಿ ಪತ್ನಿ ಅಂದ್ರೆ ಯಾವುದ್ರಲ್ಲೂ ಕಡಿಮೆ ಆಗ್ಬಾರ್ದು. ಅರ್ಥ ಆಯ್ತಾ ಅಂದ ತಾರಕ್. ಹ್ಞೂ ಅಂತ ತಾರಕ್ನ ಮುಖವನ್ನ ಕೂಲಂಕುಷವಾಗಿ ನೋಡ್ತಾ, ಮೀಸೆ ಯಾಕೆ ಬೆಳೆಸಿದಿರ ಡಾನ್ ಅವ್ರೆ ಅನ್ಲು ಪರಿ. ರಾಯಲ್ ವೆಡ್ಡಿಂಗ್ ಅಲ್ವಾ ಬೇಬಿ, ರಾಜ ಟಿವಿ ಇರ್ಲಿ ಅಂತ. ಇಷ್ಟ ಆಗ್ಲಿಲ್ವಾ ಎಂದ ತಾರಕ್ ತನ್ನ ಮೀಸೆಯನ್ನ ತಿರುಗಿಸ್ತಾ. ತುಂಬಾ ಇಷ್ಟ ಆಯ್ತು ಅಂತ ಮೀಸೆ ಮೇಲೆ ಮುತ್ತಿಟ್ಲು ಪರಿ. ಆ ಮುತ್ತು ಅವನ ತುಟಿಗಳನ್ನ ತಲುಪಿತ್ತು. ದುಬಾರಿಯಾಗಿ ಬಂದ್ಬಿಟ್ಟ ಉಡುಗೊರೆಯನ್ನ ಡಾನ್ ಅವರು ಬೇಡ ಅಂತಾರ. ಪರಿ ತುಟಿಗೆ ತನ್ನ ತುಟಿಯಿಂದ ಬೀಗ ಹಾಕಿ ಮೇಲಕ್ಕೆತ್ತಿ ಸೋಫಾದಲ್ಲಿ ಕೂತು ಅವಳನ್ನ ತನ್ನ ಮಡಲಲ್ಲಿ ಕೂರಿಸ್ಕೊಂಡ ತಾರಕ್. ಆಯಾಸ ಆಗಿದ್ಯಾ, ಮಲಗಬಹುದಿತ್ತು ತಾರಕ್ ಅಂತ ಅವನ ಕುತ್ತಿಗೆಯನ್ನ ಅಪ್ಕೊಂಡಿದ್ದ ಕೈಗಳನ್ನ ಅವನೆದೆಗೆ ತಾಕ್ಸಿ ಅವನ ಹೃದಯಕ್ಕೆ ತಲೆ ಇಟ್ಕೊಂಡು ತಪ್ಪು ಹೋಗಿದ್ದ ಆ ಭಾವನೆಯನ್ನ ಪೂರೈಸ್ಕೊಳ್ತಾ ಇದ್ಲು ಪರಿ. ನಿನ್ನನ್ನ ಹೀಗೆ ಅಪ್ಕೊಂಡು ಕೆಲ ಕ್ಷಣಗಳಿದ್ರೂ ಸಾಕು, ಎನರ್ಜಿ ಬರುತ್ತೆ ಗೊತ್ತಾ ಅಂತ ಇನ್ನಷ್ಟು ಅವಳೊಳಗೆ ಸೇರ್ಕೊಂಡ ತಾರಕ್. ಅವನ ಕಣ್ಣುಗಳನ್ನೇ ನೋಡ್ತಾ, ನನ್ಗೊಂದು ಆಸೆ ಇದೆ, ಈಡೇರಿಸ್ತೀರಾ ಅಂತ ಸಣ್ಣ ಧ್ವನಿಯಲ್ಲಿ ಕೇಳಿದ್ಲು ಪರಿ. ಖಂಡಿತ ಅಂದ ತಾರಕ್. ನಮ್ಮ ಮದ್ವೆಗೆ ನೀವೇ ನನ್ನನ್ನು ರೆಡಿ ಮಾಡಬೇಕು. ನಿಮ್ಮ ಕೈಯಿಂದ ನೀವೇ ಡ್ರೆಸ್ ತೊಡಿಸ್ಬೇಕು, ಆಭರಣಗಳಿಂದ ಅಲಂಕರಿಸ್ಬೇಕು, ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಮದುವೆ ಹೇಗಾಗುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ಆ ದಿನ ಮಾತ್ರ ನೀವು ನನ್ನ ಕಣ್ಣೆದ್ರೆ ಇರಬೇಕು. ಸಾಧ್ಯವಾಗತ್ತಾ ಅಂತ ಆತುರದಿಂದ ಕೇಳಿದ್ಲು ಪರಿ. ಅವಳ ಗಲ್ಲ ಹಿಡಿದು ಮೇಲಕ್ಕೆತ್ತಿ, ನನ್ನ ರಾಣಿ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳೋದೇ ಇಲ್ಲ, ನೀನು ಕೇಳ್ದಂತೆಯೇ ಮಾಡ್ತೀನಿ ಅಂತ ಪರಿಯನ್ನ ಸ್ವಲ್ಪ ಮೇಲಕ್ಕೆತ್ತಿ ಅವಳ ಎದೆಯಲ್ಲಿ ಮುಖ ಹುದ್ಗಿಸ್ಕೊಂಡ ತಾರಕ್. ಅವರಿಬ್ರು ಅದೆಷ್ಟು ಹೊತ್ತು ಹಾಗೆ ಇದ್ರೋ ಇಬ್ರಿಗೂ ಗೊತ್ತಿಲ್ಲ. ಅರಮನೆಯಲ್ಲಿ ಮದುವೆ ಸಂಭ್ರಮ ಗಗನಕ್ಕೇರಿತ್ತು. ಮೊದಲ ಮಹಡಿಯಲ್ಲಿ ಬಂದಿದ್ದ ಮಹಿಳಾ ಅತಿಥಿಗಳೆಲ್ಲ ಇದ್ರು. ಅಲ್ಲೇ ಮೆಹಂದಿ ಸಮಾರಂಭ ನಡೀತಾ ಇತ್ತು. ಮೆಹಂದಿ ಸಮಾರಂಭ ಶುರುವಾಯಿತು. ತಾರಕ್ ಸೆಲೆಕ್ಟ್ ಮಾಡಿದ ವಿನ್ಯಾಸ ಪರಿಯ ಕೈಗಳ ಮೇಲೆ ಮೂಡ್ತಿತ್ತು. ಅದಕ್ಕೂ ಮೊದಲೇ ಮಕ್ಕಳಿಗೆ ಕೂಡ ಮೆಹಂದಿ ಹಾಕ್ಸಿ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದ ಪರಿ ಇಷ್ಟದಿಂದ ತನ್ನ ಕೈಗಳಿಗೆ ಹಾಕಿಸ್ಕೊಳ್ತಾ ಇರೋ ಮೆಹಂದಿಯಲ್ಲಿ ತಾರಕ್ ಹೆಸರು, ತನ್ನ ಹೆಸರಿನ ಜೊತೆಗೆ ಖುಷಿ ಮತ್ತೆ ಸೂರ್ಯನ ಹೆಸರನ್ನ ಕೂಡ ಬರೆಸ್ಕೊಂಡ್ಲು. ಮೆಹಂದಿ ಕಾರ್ಯಕ್ರಮದ ಬೆಳಗ್ಗೆಯೇ ಪ್ರಮೀಳಾ ಮತ್ತೆ ಸುಂದರ್ ಕೂಡ ಬಂದ್ರು. ತಾರಕ್ ಪರಿ ಸ್ವತಃ ಹೋಗಿ ಅವರನ್ನ ಆಹ್ವಾನಿಸಿದ್ರಿಂದ ಶ್ವೇತಾ ಕೂಡ ಬಂದ್ಲು. ದೀಕ್ಷಿತ್ಗೆ ಕೆಲಸ ಇದ್ದ ಕಾರಣ ಬರೋಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ಲು. ಮಕ್ಕಳನ್ನ ನೋಡಿ ಸಂತೋಷ ಪಡ್ಲು ಶ್ವೇತಾ. ಬೆಣ್ಣೆ ಮುದ್ದೆ ಅಂತೆ ಮುದ್ದು ಮುಖಗಳಿಂದ ಕಾರ್ಯಕ್ರಮದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಮಕ್ಕಳೇ ಆಗಿದ್ರು. ಪರಿಗೆ ಮೊಣಕೈಗಳ ಹೊರಗೆ ಮೆಹಂದಿ ಹಾಕಿ ನಂತರ ಕಾಲುಗಳಿಗೂ ಮೆಹಂದಿ ಹಾಕ್ತಿದ್ರು ಕಲಾವಿದ್ರು. ಖುಷಿ ಎದ್ದು ಹೊರಟಾಗ, ಎಲ್ಲಿ ಖುಷಿ, ತುಂಬಾ ಗೆಸ್ಟ್ ಬರ್ತಿದ್ದಾರೆ, ನನ್ನ ಹತ್ರವೇ ಇರು ಅಂದ್ಲು ಪರಿ. ಎಲ್ಗೂ ಇಲ್ಲ ಮಮ್ಮ, ತಾರಕ್ನ ನೋಡ್ಬೇಕು ಅಂತ ಹೇಳಿ ಆಂಟೋನಿ ಮಾಮ ಅಂತ ಕರೆದ್ಲು ಖುಷಿ.
ಅಲ್ಲಿ ಎಲ್ರಿಗೂ ಕೂಲ್ ಡ್ರಿಂಕ್ಸ್ ಕೊಡ್ತಾ ಇದ್ದ ಅನನ್ಯ ಹಿಂದೆ ತಿರುಗಿ ಯಾರ್ ಬೇಕು ಖುಷಿ ಅಂತ ಕೇಳಿದ್ಲು. ಆಂಟೋನಿ ಮಾಮ ಬೇಕು ಅಂದ್ಲು ಖುಷಿ. ಸರ್ ಇಲ್ಲೇ ಎಲ್ಲೋ ಇರ್ಬೇಕಲ್ಲ ಅಂತ ಸುತ್ತಲೂ ನೋಡಿದ ಅನನ್ಯಾಗೆ ಆಗ್ಲೇ ಮಿನಿಸ್ಟರ್ ಪತ್ನಿ ಬಂದಾಗ ಅವರನ್ನ ಮಾತಾಡ್ಸಿ ಒಳಗಡೆ ಕರ್ಕೊಂಡು ಹೋಗ್ತಾ ಕಂಡ ಆಂಟೋನಿ. ಸರ್ ಅಂತ ಕರೆದ್ಲು ಅನನ್ಯ. ಹೋಗ್ತಾ ಇದ್ದ ಆಂಟೋನಿ ಅನನ್ಯ ಧ್ವನಿ ಕೇಳಿ ಹಿಂದೆ ತಿರುಗಿ ನೋಡ್ದ. ಅವನ ಆ ನೋಟಕ್ಕೆ ಅವಳ ಹೃದಯದಲ್ಲಿ ತಳಮಳ. ಅನನ್ಯ ಎತ್ಕೊಂಡಿದ್ದ ಖುಷಿಯನ್ನ ನೋಡಿ ಮಿನಿಸ್ಟರ್ ಪತ್ನಿಯನ್ನ ಲೇಡಿ ಗಾಡ್ ಜೊತೆ ಕಲಿಸ್ತಾ ಆಂಟೋನಿ. ಖುಷಿ ಪಾಪು ಏನಾಗ್ಬೇಕು ಅಂತ ಕೇಳ್ದ ಅನನ್ಯ ಕೈಯಲ್ಲಿದ್ದ ಖುಷಿಯನ್ನ ಎತ್ಕೊಳ್ತಾ. ಡ್ಯಾಡಿನ ನೋಡ್ಬೇಕು ಮಾಮ ಅಂದ್ಲು ಖುಷಿ. ಭಾಯ್ ಮನೆಯಲ್ಲಿಲ್ಲಮ್ಮ, ಜಡ್ಜ್ ಅವ್ರ ಜೊತೆಗೆ ಮಾತಾಡ್ತಿದ್ದಾರೆ, ಸ್ವಲ್ಪ ಹೊತ್ತು ಯಾರನ್ನು ಬಿಡ್ಬೇಡಿ ಅಂತ ಹೇಳಿದ್ದಾರೆ ಅಂದ ಆಂಟೋನಿ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಡ್ಯಾಡಿನ ನೋಡ್ಲೇಬೇಕು ಅಂತ ಹಠ ಹಿಡಿದ್ಲು ಖುಷಿ. ಖುಷಿ ಡ್ಯಾಡಿ ಬ್ಯುಸಿಯಾಗಿದಾರಲ್ಲ, ಬಂದ್ಮೇಲೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಆಂಟೋನಿ ಎಷ್ಟೇ ಹೇಳಿದ್ರು ಕೇಳಲಿಲ್ಲ ಅವಳು. ಸರಿ ಮಾತಾಡೋಕ್ಕಾಗೋದಿಲ್ಲ, ಆದ್ರೆ ನೋಡಬಹುದು ಓಕೆನಾ ಅಂದ ಆಂಟೋನಿ. 1-2 ಸೆಕೆಂಡ್ ಯೋಚನೆ ಮಾಡಿ ಓಕೆ ಅಂದ್ಲು ಖುಷಿ. ಅನನ್ಯಾಳನ್ನ ನೋಡಿ ನೀವು ಕೂಡ ಬನ್ನಿ, ಮತ್ತೆ ಪಾಪುವನ್ನ ಕರ್ಕೊಂಡು ಹೋಗಬಹುದು ಅಂತ ಲಿಫ್ಟ್ಗೆ ಹೋದ ಆಂಟೋನಿ ಖುಷಿ ಜೊತೆಗೆ. ಅವ್ರ ಹಿಂದೆಯೇ ಹೋದ್ಲು ಅನನ್ಯ ಕೂಡ. ಲಿಫ್ಟ್ ಬಟನ್ ಪ್ರೆಸ್ ಮಾಡ್ದ ಆಂಟೋನಿ. ಸರಿಯಾಗಿ ಆಂಟೋನಿ ಭುಜಗಳವರೆಗೂ ಇದ್ಲು ಅನನ್ಯ. ದೇವ್ರೇ, ಇವ್ರು ಎಷ್ಟು ಎತ್ತರ ಇದ್ದಾರೆ, ಒಳ್ಳೆ ಕರೆಂಟ್ ಕಂಬದ ತರಹ ಅಂತ ಮನ್ಸಲ್ಲಿ ಹೇಳ್ಕೊಳ್ಳೋ ಬದಲು ಸ್ವಲ್ಪ ಜೋರಾಗೆ ಹೇಳ್ಬಿಟ್ಲು ಅನನ್ಯ. ಅವಳ ಆ ಮಾತು ಖುಷಿಗೆ ಕೇಳಿಸ್ಬಿಡ್ತು. ಮಾಮ ನಿನ್ನ ಕರೆಂಟ್ ಕಂಬ ಅಂತಿದ್ದಾಳೆ ಅನನ್ಯ ಅಂತ ಆಂಟೋನಿ ಕಿವಿಗೆ ಹೇಳ್ಬಿಟ್ಲು ಖುಷಿ. ಲಿಫ್ಟ್ ಡೋರ್ ತೆರಿತಾ ಇದ್ದಂತೆ ಆಂಟೋನಿ ಅನನ್ಯಾಳನ್ನ ನೋಡ್ಲಿಲ್ಲ. ಅನನ್ಯಾಗೆ ಮಾತ್ರ ಬೆವರು ಬರ್ತಿತ್ತು, ಖುಷಿ ಸರಿಯಾಗಿ ಸಿಕ್ಕಿ ಹಾಕ್ಸಿದಾಳೆ ಅಂತ. ಖುಷಿಯನ್ನ ಎತ್ಕೊಂಡು ಹೋದ ಆಂಟೋನಿ ಗ್ಲಾಸ್ ಡೋರ್ ಮೂಲಕ ಒಳಗಡೆ ಜಡ್ಜ್ ಅವ್ರ ಜೊತೆಗೆ ಮಾತಾಡ್ತಿದ್ದ ತಾರಕ್ನನ್ನ ತೋರಿಸ್ದ. ಆದ್ರೆ ನಮ್ಮ ತುಂಟ ಖುಷಿ ನೋಡ್ಕೊಂಡು ಸುಮ್ನೆ ಬರೋ ಜಾತಿನ. ತಾರಕ್ ಅಂತ ಗಟ್ಟಿಯಾಗಿ ಕೂಗಿದ್ಲು. ಅಷ್ಟೆ, ಮಗಳ ಧ್ವನಿ ಕೇಳಿ ಎದ್ದು ಬಂದುಬಿಟ್ಟ ತಾರಕ್. ಖುಷಿ ಅಂತ. ಏನಾಯ್ತು ಆಂಟೋನಿ ಅಂತ ಖುಷಿಯನ್ನ ಎತ್ಕೊಂಡ ತಾರಕ್. ಏನೂ ಆಗಿಲ್ಲ ಭಾಯ್, ನಿಮ್ಮನ್ನ ನೋಡ್ಬೇಕು ಅಂತ ಪಾಪು ಹಠ ಹಿಡ್ದಾಗ ಕರ್ಕೊಂಡ್ ಬಂದೆ. ನೋಡಿ ಹೋಗ್ತೀನಿ ಅಂತ ಹೇಳಿ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ಬಿಟ್ಲು. ಸಾರಿ ಭಾಯ್, ಇತ್ತ ಕೊಡಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಆಂಟೋನಿಯನ್ನ ತಡೆದು ನಾನೇ ಕರ್ಕೊಂಡ್ ಬಾ ಅಂತ ಹೇಳೋಣ ಅನ್ಕೊಂಡಿದ್ದೆ. ಸೂರ್ಯನನ್ನ ಕೂಡ ಕರ್ಕೊಂಡ್ ಬಾ, ಜಡ್ಜ್ ಅವರು ಮಕ್ಳನ್ನ ನೋಡ್ಬೇಕು ಅಂತಿದ್ದಾರೆ ಅಂತ ಆಂಟೋನಿಗೆ ಹೇಳಿ ದೂರದಲ್ಲಿದ್ದ ಅನನ್ಯಾಳನ್ನ ನೋಡಿ ಸ್ನ್ಯಾಕ್ಸು ಮತ್ತೆ ಜ್ಯೂಸ್ ತಗೊಂಡ್ ಬಾ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ತಾರಕ್. ಆಂಟೋನಿ ಹಿಂದಿರುಗಿ ಬರ್ತಾ ಇದ್ದಾಗ ಅವನನ್ನ ನೋಡಿ ನಗುವನ್ನ ತಡ್ಕೊಳ್ತಾ ಇದ್ಲು ಅನನ್ಯ. ಖುಷಿ ಆಂಟೋನಿಯನ್ನ ಕೂಡ ಪೀಡಿಸಿದ್ಲು ಅಂತ. ಲಿಫ್ಟ್ ಒಳಗಡೆ ಹೋಗಿ ಡೋರ್ಸ್ ಕ್ಲೋಸ್ ಆದ್ಮೇಲೆ ಅನನ್ಯ ಊಹಿಸದ ರೀತಿಯಲ್ಲಿ ತುಂಬಾ ಅವಳ ಹತ್ರಕ್ಕೆ ಬಂದ ಆಂಟೋನಿ ಯಾಕ್ ನಗ್ತಿದ್ಯಾ ಅಂತ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾ ಕೇಳ್ದ. ಹೆದರಿದ ಅನನ್ಯ, ಸರ್ ನಾನು ನಿಮ್ಮನ್ನ ನೋಡಿ ನಗ್ಲಿಲ್ಲ, ನಾನ್ ನಿಜವಾಗ್ಲೂ ಖುಷಿ ಮಾಡಿದ ತುಂಟ ಕೆಲ್ಸಕ್ಕೆ ನಕ್ಕಿದ್ದು ಅಂತ ದೇವ್ರ ಮೇಲೆ ಪ್ರಮಾಣ ಮಾಡಿ ಅವಳು ತನ್ನ ತಲೆ ಮೇಲೆ ಕೈ ಇಟ್ಕೊಂಡ್ಲು. ಅವಳ ಕೈಯನ್ನ ತೆಗೆದು ನಗ್ತಾ ಇರು, ನೀನು ನಕ್ಕಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಅಂತ ನಗ್ತಾ ಹೊಗಳಿ ಸೂರ್ಯನನ್ನ ಕರ್ಕೊಂಡು ಹೋಗಿ ಬಾಯ್ ಹತ್ರ ಕೊಟ್ಬಿಡು ಅಂತ ಹೇಳಿ ಲಿಫ್ಟ್ ತೆರೆದ ಕೂಡ್ಲೆ ಮುಖ್ಯ ದ್ವಾರದ ಬಳಿಗೆ ಹೋದ ಆಂಟೋನಿ. ನಕ್ರೆ ಚೆನ್ನಾಗಿ ಕಾಣಿಸ್ತೀಯ ಎಂದ ಆಂಟೋನಿಯ ಆ ಮಾತು ಅನನ್ಯಾಗೆ ಸ್ವಲ್ಪ ಸಮಯದ ನಂತರವೇ ಅವನು ಹೇಳಿದ ಮಾತು ಅರ್ಥವಾಗಿತ್ತು. ಆಗ ಅವಳ ಕೆನ್ನೆಯ ಮೇಲೆ ಗುಲಾಬಿ ಬಣ್ಣ ಹರಿತು. ಅವನು ಗಂಭೀರವಾಗಿರ್ತಾನೆ ಅಂತ ಅವಳು ಅನ್ಕೊಂಡಿದ್ಲು, ಆದ್ರೆ ಅವನು ಅಷ್ಟು ಸೌಮ್ಯವಾಗಿ ಮಾತಾಡ್ತಾನೆ ಅಂತ ಅನನ್ಯ ನಿರೀಕ್ಷೆ ಮಾಡಿರ್ಲಿಲ್ಲ. ಅವನ ರೂಪಕ್ಕೂ ಮತ್ತು ಮನಸ್ಸಿಗೂ ಯಾವುದೇ ಸಂಬಂಧ ಇಲ್ಲ.
ಅವನು ಎಷ್ಟು ಸೌಮ್ಯವಾಗಿ ಮಾತಾಡ್ತಿದ್ದಾನೆ ಅಂತ ಯೋಚಿಸ್ತಾ ಪರಿ ಬಳಿಗೆ ಹೋದ್ಲು ಅನನ್ಯ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.